ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಈಗ ಸುತ್ತಿಗೆನಲ್ಲ ಅಪ್ಪ ಬೈದ್ಲೇನ ಬೈದವಲ್ಲ ಆ ಬೈಯಕನ ಒಂದು ಹಾಡು ನೆನಪು ಬಂದೇನಂತ. ಹೌದು, ಯಾವ್ದು? ಮೂಕನಾಗಬೇಕು ಅಪ್ಪರ ಎದುರ ಜಗದಳು. ಓಕೆ ಓಕೆ ಜಗದಳು. ಕಾಕ ಬುದ್ಧಿಯ ಕಡೆ ಗಾಯಿಸಲಾರದೆ, ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ, ಲೋಕದ ಗೊಡವಿ ನಿನಗ್ಯಾಗಬೇಕು. ಯಾವ ಹಾಡದು? ಅದು ಯಾವ್ದು? ಎಂತದ ತೊಟ್ಟೆ ಸಾಂಗ್ಯಾ? ಕಣ್ಣಿನ ಭಾಷೆಗೆ ಸೋತು ಹೋದನೆ ಓರತಿಯೇ ರೇಷ್ಮೆ, ನಾಚಿದೆ ನಿನ್ನ ಈ ಕೇಶರಾಶಿಗೆ. ಅದು ಪಿಪಿ, ಇದು ಸಾಂಗ್. ಓಕೆ, ಬಾತ್ರೂಮ್ ಸಾಂಗ್. ಸರ್ದಿ ಕಿ ರಾತೋं में हम सोए रहे, चादर हर हम दोनों तन हो ना कोई भी नहीं इस घर में. ಅಲ್ವಾ? ಈಗ ನಿಮ್ ಚಿನ್ಕುರುಳಿ ಯಶ್ ಅವರು, ನೀವು ಸ್ವಲ್ಪ ಆತರನಾ? ಆ ತರ ಅಲ್ಲ, ನಾವಿಬ್ರು ಈ ತರ. ಈ ತರ. ಓಕೆ ಓಕೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಇವತ್ತು ಸ್ಟುಡಿಯೋದಲ್ಲಿ ನನ್ನ ಜೊತೆಗೆ ಕ್ಯಾಮರಾಮ್ಯಾನ್ ಆಗಿ ಯಶ್ ಫೋಟೋಗ್ರಫಿ ಹಾಗೆ ಮುರಳಿ ಕೃಷ್ಣ ಅವರಿದ್ದಾರೆ. ಸೊ ನನ್ನ ಜೊತೆಗೆ ಇರ್ತಕ್ಕಂಥ ಗೆಸ್ಟ್ ಇವತ್ತು ಯಾರು ಅಂತ ಹೇಳಿದ್ರೆ ಮಿಸ್ಟರ್ ರಕ್ಷಿತ್ ಪಣಡ್ಕ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದಾನೆ. ಓಕೆ, ಲಾಸ್ಟ್ ಟೈಮ್ ಇವರು ನಮ್ಮ 2-3 ವಿಡಿಯೋಗಳೆಲ್ಲ ಬಂದಿದ್ರು. ಒಂದು ಏಡಿ ಹಿಡಿಯೋದ್ರಲ್ಲಿ ಕೂಡ ಎಕ್ಸ್ಪರ್ಟ್ ಅವರು, ಹಾಗೆ ನಮ್ಮ ಪುತ್ತೂರು ಜಾತ್ರೋತ್ಸವದಲ್ಲಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಸೊ ರಕ್ಷಿತ್ ಪಣಡ್ಕ ಅಂದ್ರೆ ಆಲ್ಮೋಸ್ಟ್ ಆಗಿ ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಪರಿಚಯ ಇರತಕ್ಕಂಥ ಹುಡುಗ. ಬಟ್ ನಮ್ಮ ಚಾನಲ್ ಮೂಲಕ ಕೂಡ ಗುರುತಾಗಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಜೊತೆಗೆ ಒಂದಷ್ಟು ಕಲ್ಲಗುಂಡಿ ಕಲರದಲ್ಲಿ ಸಾಕಷ್ಟು ನಮಗೆ ಹೆಲ್ಪ್ ಮಾಡಿರುವಂತ ಹುಡುಗ. ಅದಕ್ಕೆ ಬೇಕಾಗಿ ಅವರ ಒಳಭಾಗದಲ್ಲಿರುವಂತ ಒಂದು ಟ್ಯಾಲೆಂಟ್ ಅನ್ನು ಹೊರಭಾಗಕ್ಕೆ ತರಬೇಕು ಅಂತ ಆಕ್ಚುಲಿ ರಕ್ಷಿತ್ ಅವ್ರು ನನಗೆ ಪರಿಚಯ ಆಗಿರ್ತಕ್ಕಂಥದ್ದು ಯಶ್ ಅವ್ರ ಮೂಲಕ. ಸೊ ಯಶ್ ಅವರಿಗೂ ಕೂಡ ತುಂಬಾನೇ ಹೆಲ್ಪ್ ಮಾಡ್ತಾ ಇರ್ತೀರಾ. ಯಶ್ ಅಂದ್ರೆ ಇವತ್ತು ಒಂದು ಫೋಟೋಗ್ರಫಿಯಲ್ಲಿ ಒಂದಷ್ಟು ಹೆಸರು ಮಾಡಿರ್ತಕ್ಕಂಥ ಹುಡುಗ. ಸೊ ಅವ್ರ ಜೊತೆಗೆ ನೀವು ಫೋಟೋಗ್ರಫಿಯಲ್ಲಿ ಹೆಲ್ಪ್ ಮಾಡ್ತಾ, ಅವ್ರು ಕರೆದಾಗ ಡ್ರೈವಿಂಗ್ ಆಗಿರ್ಬೋದು ಎಲ್ಲಾನು ಕೂಡ ಯಶ್ ಅವ್ರ ಜೊತೆಗೆ ನೀವು ನಿಂತಿದ್ದೀರಾ, ಹೌದಲ್ವಾ? ಸೊ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅವತ್ತಿನ ವಿಡಿಯೋ ಎಲ್ಲ ನೋಡಿ ಹೇಗೆ ಅನಿಸ್ತು? ಏನಾದ್ರು ಕಮೆಂಟ್ ಗಳೆಲ್ಲ ಬಂತ ಅವತ್ತು ನಾನು ಹಾಕಿರೋದು ನೋಡಿ? ಅಂದ್ರೆ ಎಲ್ಲರೂ ಕಲ್ಲುಗುಂಡಿಯಲ್ಲಿ ಆಗ್ಲಿ ಸುಳ್ಳಿದಲ್ಲಿ ಯಾರೇ ಗೊತ್ತಿರೋರು ಸಿಗುವಾಗ ಇದು ಏಡಿ ಸಾರ್ ಮುಗಿತಾ ಅಂತ ಕೇಳ್ತಾ ಇದ್ದಾರೆ. ಏಡಿ ಸಾರೇ ಮಾಡ್ಲಿಲ್ಲ, ಲಾಸ್ಟಿಗೆ ಬಿಟ್ಟದ್ದು ಗೊತ್ತಿಲ್ಲ, ಎಲ್ಲವೂ ಅರ್ಧನೇ ನೋಡ್ತಾರೆ. ಆದ್ರೆ ಅರ್ಧ ಮಾತ್ರ ನೋಡಿದೀನಿ ಅಂತ ಅರ್ಥ. ಇವತ್ತು ರಕ್ಷಿ ಅವ್ರನ್ನ ಯಾಕೆ ನಾನು ಸ್ಟುಡಿಯೋದಲ್ಲಿ ಕೂರಿಸಿದ್ದೀನಿ ಅಂತ ಹೇಳಿದ್ರೆ, ಕೇವಲ ರಕ್ಷಿ ಒಂದು ಜಾಲಿ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಇರುವಂತ ಅಷ್ಟು ಜನರನ್ನು ಕೂಡ ನಗಿಸ್ತಾ ಇರ್ತಕ್ಕಂಥ ಕೆಪಾಸಿಟಿ ಇದೆ. ಸೊ ಮನುಷ್ಯನಿಗೆ ಬೇಕಾಗಿರುವಂತದ್ದು ಸಿದ್ಧ ಔಷಧ ಅಂತ ಒಂದಿದೆ. ಅಂದ್ರೆ ನಮ್ ಜೊತೆನೆ ಇರುವಂತ ಒಂದು ಔಷಧ ಅಂದ್ರೆ ಅದು ನಗು. ಆ ನಗುವನ್ನ ಹೊರತರುವಲ್ಲಿ ರಕ್ಷಿ ಅವ್ರ ಇರ್ತಕ್ಕಂಥ ಒಂದು ಸರೌಂಡಿಂಗ್ ಅಲ್ಲಿ ಆ ಕೆಲಸ ಮಾಡ್ತಾರೆ. ಸೊ ಒಬ್ಬ ಒಳ್ಳೆ ಸ್ಮೈಲ್ ಮೇಕರ್, ನಗುವಿನ ರಾಜ ನೀವು. ಅಂದ್ರೆ ನಗಿಸುವಂತ ಕೆಲಸವನ್ನ ಮಾಡ್ತೀರಿ. ಸೊ ಅದಕ್ಕೋಸ್ಕರ ನೀವು ಎಲ್ಲೂ ಹೋದ್ರೂ ಕೂಡ ನಮ್ಮ ಜೊತೆ ಇರಿ ಅಂತ ಕೂಡ ನಾನು ಕೂಡ ಹೇಳ್ತಿರೋದು. ಸೊ ಥ್ಯಾಂಕ್ ಯು. ಅದು ಅಲ್ಲದೆ ಅವರಲ್ಲಿ ಮತ್ತೊಂದು ಕಲೆ ಇದೆ. ಅವರೊಬ್ಬ ಹಾಡುಗಾರ. ಏನೋ ಸಂಗೀತ ತರಗತಿಗಳಿಗೆ ಹೋಗಿ ಸಂಗೀತ ಗುರುಗಳನ್ನ ಅಳವಡಿಸಿಕೊಂಡು ಅಥವಾ ಇನ್ನೇನೋ ಪಾಠಗಳನ್ನ ಕಲಿತವರು ಸಂಗೀತದ ಕ್ಷೇತ್ರದಲ್ಲಿ ಒಂದಷ್ಟು ಹೆಸರನ್ನ ಮಾಡ್ತಿರ್ತಕ್ಕಂಥದ್ದಲ್ಲ. ಅವರೇ ರೇಡಿಯೋಗಳ ಮೂಲಕ, ಟಿವಿಗಳ ಮೂಲಕ, ಇವತ್ತು ಯೂಟ್ಯೂಬ್ಗಳ ಮೂಲಕ ನೋಡಿ ಕಲಿತಾ ಇದ್ದೀರಾ ಅಲ್ವಾ? ಈ ಸಂಗೀತ ಅಂತ ಹೇಳುವಂತ ನಿಮ್ಮ ಜೀವನಕ್ಕೆ ಬರ್ಲಿಕ್ಕೆ ಮುಖ್ಯವಾದ ಕಾರಣ ಯಾರು? ಸಂಗೀತಗಾರ ಅಂತಲ್ಲ, ಅಮ್ಮ ಹೇಳ್ತಿದ್ರು. ನಾ ಚಿಕ್ಕದಿರುವಾಗ್ಲೇ ನಿಮಗೆ ಹಾಡು ಹೇಳ್ತಾ ಇದ್ದೆ. ಅಮ್ಮ ಸಹ ಸ್ವಲ್ಪ ಹಾಡು ಹೇಳ್ತಾರೆ. ಹಾಗೆ ನನಗೆ ಅದನ್ನು ಕೇಳಿ ಕೇಳಿ ನಮಗೂ ಕೂಡ ಬಂದಿದೆ. ನಮ್ಮಲ್ಲಿ ನಂಗೆ 2 ಅಕ್ಕಂದಿರಿದ್ದಾರೆ. ಓಕೆ, ಅಂದ್ರೆ 2 ಜನ ಅಕ್ಕಂದ್ರು, ನೀವು ಒಬ್ಬ ಹುಡುಗ. ಓಕೆ, ತಮ್ಮ. ಅವರು ಕೂಡ ಸ್ವಲ್ಪ ಸ್ವಲ್ಪ ಹಾಡು ಹೇಳ್ತಾರೆ. ಓಕೆ, ಹಾಗೆ ನನಗೆ ಕೂಡ ಅಮ್ಮನ ಇದರದ ಬಂದ್ರೆ ಮನೇಲಿ ಭಜನೆ ಆ ರೀತಿ ಎಲ್ಲ ಹಾಡ್ತಾ ಇದ್ದಾರೆ. ಭಜನೆ ಆದ್ರೂ ಕಮ್ಮಿ, ಅಂದ್ರೆ ಸಾಂಗ್ ಕೇಳುದೇ ನಂದು ಜಾಸ್ತಿ. ಓಕೆ, ಸಾಂಗ್ ಕೇಳಿ 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 ಕಲ್ತಿರ್ತಕ್ಕಂಥದ್ದು. ಓಕೆ, ನಾವು ಈ ಹಿಂದೆವರೆಗೆ ಕೂಡ ನಾವು ಹಾಡ್ತಕ್ಕಂಥ ಕೆಲವೊಂದು ಎಪಿಸೋಡ್ಗಳನ್ನ ನಾನು ಮಾಡಿದ್ದೆ. ಒಂದು ಹಳ್ಳಿಯ ಒಳಭಾಗದಲ್ಲಿ ಇರ್ತಕ್ಕಂತಹ ಕೋಗಿಲೆಗಳು ಅಂತಲೇ ಅದಕ್ಕೆ ಹೆಸರಿತ್ತು. ಸೊ ಒಂದಷ್ಟು ಹಾಡುಗಾರನ ಪರಿಚಯ ಮಾಡಿ ಅವರಿಗೂ ಕೂಡ ಒಂದು ವೇದಿಕೆಯನ್ನು ನಮ್ಮ ಚಾನೆಲ್ ಮೂಲಕ ನಾವು ಈ ಹಿಂದೆ ಕೂಡ ಕೊಟ್ಟಿದ್ದೀವಿ. ಸೊ ರಕ್ಷಿತ್ ಒಳಗೂ ಕೂಡ ಒಬ್ಬ ಹಾಡುಗಾರನಿದ್ದಾನೆ. ಅವ್ರು ಹಾಡ್ತಕ್ಕಂಥ ಹಾಡುಗಳು ಏನು ಇವತ್ತು ಸೋನು ನಿಗಮ್ ತರ ಇರ್ಲಿಕ್ಕಿಲ್ಲ, ಅಥವಾ ಶ್ರೇಯಾ ಘೋಷಾಲ್ ತರ ಬರದೆ, ನೀವು ಹುಡುಗಿಲ್ಲ ಸರಿ, ಆ ತರ ಇರ್ಲಿಕ್ಕಿಲ್ಲ, ಬಟ್ ಅರ್ಜಿತ್ ಸಿಂಗ್ ತರ ಇರ್ಲಿಕ್ಕಿಲ್ಲ. ಆದ್ರೆ ನಮ್ಮ ಒಂದು ಲೋಕಲ್ಗಳಲ್ಲಿ ಅವರಿಗೆ ಆಗುವಂತ ಪ್ರಯತ್ನವನ್ನು ಅವರು ಪಡ್ತಾ ಇದ್ದೀರಿ. ಸೊ ಅಮ್ಮ ಫಸ್ಟಿಗೆ ಹಾಡು ಕಲಿಸಿದ್ರಿ ಅಂತ ಹೇಳಿದ್ರಿ. ಸೊ ಅಮ್ಮ ಹಾಡು ಕಲಿಸಿದ ಬಳಿಕ ನಿಮಗೆ ಫಸ್ಟ್ ನೀವು ಹಾಡಿದಲ್ಲಿ ಅಂತ ಸ್ಟೇಜ್ ಅಲ್ಲಿ ಅಂತ ಹೇಳಿದ್ದು ಬಾತ್ರೂಮ್ ಲೇನಾ?
ಬಾತ್ರೂಮ್ ಜಾಸ್ತಿ ಹೇಳಿದ್ದಾನೆ. ವಿವೇಕಾನಂದ ಜಾಸ್ತಿ ಸಿಂಗರ್ ಬಾತ್ರೂಮ್ ಸಿಂಗರ್. ಓಕೆ ಫಸ್ಟ್ ಬಾತ್ರೂಮ್ ಅಲ್ಲಿ ಹಾಡ್ದ ಹಾಡು ಯಾವುದು? ಅದೆಲ್ಲ ನೆನಪಿರಿಗಿಲ್ಲ. ಎಷ್ಟೊತ್ತು ಫಸ್ಟ್ ಒಂದೀಗ ಅಮ್ಮ ಕಲಿಸಿದ ಹಾಡು ಅಥವಾ ಮನೇಲಿ ಫಸ್ಟಿಗೆ ಹಾಡ್ದ ಹಾಡು ಯಾವುದು? ಅಮ್ಮ ಜೋಗಳ ಹಾಡು ಹೇಳ್ತಿದ್ದೆ. ಯಾವುದು? ಓಕೆ ನೀವು ತೊಟ್ಟಿಲಿರಿಗ ಅಮ್ಮ ಹೇಳ್ದ ಹಾಡು ನೆನ್ಪಿಟ್ಟ ಈಗ? ಇಲ್ಲ ಅದರ ಅಂದ್ರೆ ಸ್ವಲ್ಪ ದೊಡ್ಡ ಮಟ್ಟ ಅಮ್ಮ ಹೇಳ್ತಿದ್ದ. ಓಕೆ 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 ಯಾವ ಹಾಡು ಅದು? ಅದು ಯಾವ್ದು ಎಂತದ್ದು ತೊಟ್ಟಿಲ ಸಾಂಗ್ಯಾ? ಕಟ್ ಮಾಡ್ಕದ ಅಮ್ಮ ಅದು ಯಾವ್ದ್ಯಾ ಜೋಗುಳದು? ಇದು ಜೋಕುಲು ಬುಲಿಪಾಡು ನಲಿಪಾಡು ತೆಲಿಪಾಡು ಅವನ್ ಖುಷಿ ಆತ ಬೇಕಾ? ಯಾವ್ದು? ಅಮ್ಮ ನೀ ಕಾಲ್ ಮಾಡಮ್ಮನ ಬೇಡ. ಅಮ್ಮ ಬೈ ಅದೇ ಜೋ 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 ಓಕೆ ನೆನ್ಪಾತ? ಗೆಟ್ ರೆಡಿ ಫಾರ್ ದ ಎಂಟರ್ಟೈನ್ಮೆಂಟ್. ನೋಡದಿರು ಅದು ಹೊರಳಾಡ. ಟ್ವಿಂಕಲ್ ಅಂಕಲ್ ಸೈಕಲ್ ಟೈರ್ ಅವ್ವಾರ್ ಪಂಡೇರ್ ಹೊಟ್ಟೆ ಟೈರ್. ಸರಿ ಇಲ್ಲ ಅದು? ಅದೇ ಬೇರೆ. ಉಮ್ಮೆನ ಮಣ್ಣಿಗೆ ಮರ್ತು ಬಾಳ್ತೀರಾ? ಕಟ್ ಮಾಡಮ್ಮ ಮಿಕ್ಸ್ ಗುಜಿದಂತ ಜಂತು ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ. ಓಕೆ ಸರಿ ಅಲ್ಲ ಅಷ್ಟೇ ಸಾಕಾ? ಓಕೆ ಸ್ಟಾರ್ಟ್. ಅಷ್ಟೇ. ಕೈ ಎಲ್ಲಿ ಸುಗನ ಎಲ್ಲಿಂದ ಶುರು ಮಾಡೋದು? ಹಂಗ ಸಾಕು ಎರಡು ಲೈನ್ ಅಲ್ಲ, ಹಂಗ- ಮರ್ತೋಕನವರೆಗೆ ಅಲ್ಲ, ಬಟ್ ಹಂಗ- ಮರ್ತೋದಂಗ ಗೊತ್ತಾಗ್ಬೋದು ಯಾರಿಗೂ. ಈಗ ಅಮ್ಮ ಹೇಳ್ತಿರೋದು ಅಲ್ಲಿಂದ ಹೇಳಕ ಅಮ್ಮ ಸಲ ಸರಿ ನೋಡಕ. ಅಂದ್ರೆ ಅಮ್ಮ ಇದು ಇದು ಯಾವುದು ತೊಟ್ಟಿಲಲ್ಲಿ ಇರುವಾಗ್ಲೇ ಹೇಳ್ತಿದ್ರಂತೆ. ಅದೇ ಪೂರ ಫೋನ್ ಹೇಳ್ತಿದ್ರು ಅದನ್ನು. ಓಕೆ ಯಾವ್ದು? ಆಗ ಗ್ರೇಟ್ ಅಮ್ಮ ಅಲ್ಲ ಮಂಗನ. ಯಾವುದು? ಗ್ರೇಟ್ ಅಮ್ಮನ ಗ್ರೇಟ್ ಮಂಗನ ಇಬ್ರು ಕೂಡ. ಇಬ್ರು ಕೂಡ ಎಸ್. ಅಮ್ಮಗೆ ಗ್ರೇಟ್ ಮಗ, ನಂಗೆ ಗ್ರೇಟ್ ಅಮ್ಮ. ಸರಿ ಸರಿ. ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ ಜೋ 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 ಜೋ. ವಾ ಮರ್ತದ? ಅವನ್ ಖುಷಿ ಆತ. ಬಹಳ ಚೆನ್ನಾಗಿದೆ ಮಾತ್ರ ನಿಮ್ಮ ಧ್ವನಿ. ರೋಡ್ ಸೈಡ್ ಊರ್ದ ಬಡಿಗೆ ಏತಲ ತಿಕೊಂಡು ಬೋಟ ಏನಾತ್ ಬರಂದು போய். ಸೀರಿಯಸ್ಲಿ ನಾನು ಕೆಲವು ನಾವು ಕಾರ್ಗಳೆಲ್ಲ ಹೋಗುವಾಗ ನೀವು ಹಾಡ್ತಾ ಇರ್ತೀರಿ. ಸೊ ಅದೆಲ್ಲ ಕೇಳ್ತಾ ಇದ್ರೆ ನಾ ಹೇಳ್ತಾ ಇರ್ತೀರ. ಉಮ್ಮೆನ ಮಂಡಿಗೆ ಮರ್ತು ಬಾಳ್ತೀರಾ? ಈಗ ನಾವೇನಾದ್ರು ಸ್ಟಾರ್ಟ್ ಮಾಡಿದ್ರೆ ಅದನ್ನ ಎಂಡ್ ಮಾಡಿಬಿಡ್ತೀರಾ? ಏನ್ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ ಕೆಲವು. ಓಕೆ ಮತ್ತೆ ರಕ್ಷಾ ಅವರ ಎಜುಕೇಶನ್ ಎಲ್ಲ ಎಂತ ಅಂತ? ನಾನು ITI ಮಾಡಿರೋದು. ITI. 10th ಆಗಿ ITI ಮಾಡಿ ಇಲ್ಲಿ KVJ ಅಲ್ಲಿ ITI ಮಾಡಿ ಅನಂತರ ಟೊಯೋಟಾ ಕಷ್ಟದ ಜೀವನಗಳೆಲ್ಲ ನೋಡಿದ್ದೀರಾ ಜೀವನದ ಲೈಫ್ ಅಲ್ಲಿ? ತುಂಬಾ ನೋಡಿ. ಸಣ್ಣ ಅಷ್ಟೇ ಇಲ್ಲ ಅಷ್ಟಿಲ್ಲ. ಅಲ್ಲ ಈಗ ಮನೇಲಿ ಇದು ಸೌದೆಲ್ಲ ಹೊಡಿದ್ಲೇನ ಹಾಗೆ? ಅದೇ ಸೌದೆ ಕೊಯ್ಕೋನೆ ಅದು ಈಗ ಎಲ್ಲಿಗೆ? ಮನೆಯಲ್ಲಿ ಸೌದೆ ಅಲ್ಲ, ಮನೆ ಆಚೆ ಇದು ಮಿಷನ್ ಮಿಷನ್. ಓಕೆ ಇದು ಮತ್ತೆ ಸೌದೆ ಹೊಡಿಯಕ್ಕೆ ಹೊಡಿದು ಮನೇಲಿ ಮಾತ್ರ. ಅಂದ್ರೆ ಒಂದು KGF ಒಂದು ಇದು ಉಟ್ಟು ಮುಟ್ಟಿ ಉಟ್ಟು ಮುಟ್ಟಿ ಎರಡು ಉಂಟು. ಎರಡು ಉಳಿ ಒಂದು ಮುಟ್ಟಿ. ಯಾವುದು? ಎರಡು ಉಳಿ ಒಂದು ಮುಟ್ಟಿ. ಎರಡು ಮುಟ್ಟಿ. ಲೇಡಿ ಅನ್ಎಜುಕೇಟೆಡ್ ಬ್ರೂಡ್ಸ್. ಈಗ ಕಾಲೇಜ್ ಪ್ರೈಮರಿಯಿಂದ ITI ವರೆಗೆ ಬಾರಿ ಒಂದು ಒಳ್ಳೆಯ ಜೀವನ ನಡೆಸ್ಕೊಂಡು ಬಂದ್ರಿ. ಆ ಟೈಮಲ್ಲಿ ನಿಮಗೆ ಎಜುಕೇಶನ್ ಎಲ್ಲ ಹೇಗಾಯ್ತು ಅಂತ ನಾ ಕೇಳುದಿಲ್ಲ. ಲವ್ ಮಿನಿತ್ತ ಅಂತ. ಹಲೋ ಮಲ್ಯಾಜಿ ಕೈಸೆ ಹೋ? ಇವು ಅಷ್ಟು ಸಣ್ಣ ಪ್ರಾಯದಲ್ಲಿ ಇಂತಲ್ಲ ಇಲ್ಲ ಅಲ್ಲ ಗೊತ್ತಿರ್ಲಿಲ್ಲ ಎಂತಂತೇಳಿ. ಅಲ್ಲ ಈಗದ ಪ್ರಾಯದಲ್ಲೆಲ್ಲ ಮೊಬೈಲ್ ಈಗಿನ ಪ್ರಾಯದಲ್ಲಿ ಅಂದ್ರೆ ಮೊಬೈಲ್ ಬಂತಲ್ಲ ಎಲ್ಲರಿಗೆ ಲವ್ ಅಂತ ಹೇಳಿದ್ರೆ ಅದೊಂದು ಸ್ಪೆಷಲ್ ಆಗಿ ನಮಗೆ ಅದೆಲ್ಲ ಗೊತ್ತಿರ್ಲಿಲ್ಲ. ಈಗ ವಾಟ್ಸ್ಆಪ್ ಈಗ ಹೇಗಂತ ಹೇಳೋದು ಅಲ್ಲ ಹೇಗುಂಟ ಅಂತ ಅಂದ್ರೆ ಬಿಸಿರಾಗ್ತಲ್ಲ ಈಗ ಲವ್ ಉಂಟ ಅಂದ್ರೆ ಇಲ್ಲ ಔಟ್ ಅಂತ ಇಲ್ಲ ಅಂದ್ರೆ ವಿಷಯ ಮನೇಲಿ ನೋಡ್ತಿದ್ದಾರೆ. ಇದು ಸುಮ್ಮನೆ ಹೇಳುದು ಅಲ್ಲ, ಕೈ ಕಾಲು ಗಟ್ಟಿ ನಾನು ಆಲ್ಬನ ಒಳಗೆ. ಓಕೆ ಎನಿವೇ ಮತ್ತೆ ಈಗ ನಿಮ್ಮ ಒಂದು ಲೈಫ್ ಎಲ್ಲ ಆನಂತರ ಇಲ್ಲಿಗೆಲ್ಲ ITI ಎಲ್ಲ ಮಾಡಿ ಜಾಬ್ ಎಲ್ಲ ಮಾಡಿದ್ರಿ. ಈ ಜಾಬ್ ಅಲ್ಲಿ ಇರುವಾಗ ನಿಮ್ಮ ಹಾಡು ಮತ್ತೆ ನಿಮ್ಮ ಜಾಬ್ ಹೇಗೆ ಎರಡು ಮೈಂಟೈನ್ ಮಾಡ್ತಾ ಇದ್ರಿ ಅಂತ? ಅಂದ್ರೆ ಜಾಬ್ ಇರ್ಕನ ಕಷ್ಟ ಆಗ್ತಿತ್ತು ಹಾಡಲಿಕ್ಕೆ. ಜಾಬ್ ಅಂದ್ರೆ ನೈಟ್ ಶಿಫ್ಟ್ ಡೇ ಶಿಫ್ಟ್ ಎಲ್ಲ ಇರುವಾಗ ಬಾರಿ ಕಷ್ಟ ಆಗ್ತಿತ್ತು. ಹಾಗಿದ್ರೆ ನೀವೇನು ಸ್ಟೇಜ್ ಹೋಗಿ ಹಾಡ್ತಿದ್ದವರಲ್ಲ, ಇರುವಲ್ಲಿ ಹಾಡೋದು? ಇರುವಲ್ಲಿ ಹಾಡು ಅಂದ್ರೆ ಸಾಂಗ್ ಕೇಳುದು ಹಾಡು ಹೇಳುದು. ಓಕೆ ಓಕೆ. ಆಗ ಜೋಗಳದ ಹಾಡಾಯ್ತು. ಇನ್ನು ಬೇರೆ ಹಾಡು ಅಂತ ಹೇಳಿ ನಿಮ್ಗೆ ಬಹಳಷ್ಟು ಇಷ್ಟ ಆಗಿರುವಂತ ಹಾಡು ಯಾವ್ದು? ಅದನ್ನ ಹಾಡಿ ಇವಾಗ ಒಂದು ಒಂತಲೆ ಒಂತಲೆ ನಮ್ಮ ಸುರು ಇರಬೇಕಿರುವಂತೆ. ಎಸ್ ಅದು ಸ್ವಲ್ಪ ಸಾಕಲ್ಲ, ಸ್ವಲ್ಪ ಆಫ್ ಮಾಡು ಹುಚ್ಚ.
படிக்கடு கல்லானක සමත ආත පේන අපුචි ಹೊರಗಿಲ್ಲ ಮಾರೆ ಓಕೆ ಅದು ಬೇಡ ಮಾರೆ ಅದೆಲ್ಲ ಕೊಡಿ ಇರಬೇಕು ಬೇಕು ಇರುವಂತೆ ತೊರೆದು ಎಂತ ಸ್ಟಾರ್ಟ್ ಇರು ನಾವು ಕಲ್ತ್ಕಣೆ ಮಾರೆ ಓ ಸಾರಿ ಸರ್ ಚಿಪ್ಸ್ ಕೊಡಿ ಬೇಡ, ಬೇಡ, ಬೇಡ. ಬೇಡಲ್ಲ ಓಕೆ ನೀರು ಬೇಡ ಎಂತ ಬೇಡ ಅನ್ನ? ಇಲ್ಲ ಎಂತ ಇಲ್ಲ ಬೇಡ ನೀರು ಬೇಡ ಓಕೆ ನೆಗಡ್ಸ್ಬೇಡ ನಾನು ಸೀರಿಯಸ್ ಆಗಿರೋಕ ಹಂಗೆಲ್ಲ ಓಕೆ ಅದು ಕೂಲ್ ಎಂತ? ಓಕೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ವಾ ಅಷ್ಟೇನಾ ಇದೆಲ್ಲ ಹೇಳಿ ಹೇಳಿ ಕಂಟಿನ್ಯೂ ಮೊಬೈಲ್ ಬೇಡ ಓಕೆ ಅಷ್ಟಂದ್ರೆ ಅಷ್ಟೇ ಈಗ ಸರಿ ಜಾಬ್ ಎಲ್ಲ ಬಿಟ್ಟು ಮನೆಗೆ ಬಂದು ಮನೇಲಿಗೆ ಇರಿಕನ ಇರುವಂತ ಟೈಮಲ್ಲಿ ಈಗ ಯಶ್ ಅವರೊಟ್ಟಿಗೆ ನಿಮ್ಮದು ಭಾರಿ ಒಂದು ಒಳ್ಳೆ ಆತ್ಮೀಯ ಸಂಬಂಧ ಅಂದ್ರೆ ಮುಂದೆ ಫ್ರೆಂಡ್ ಎಷ್ಟು ವರ್ಷ ಫ್ರೆಂಡ್ಶಿಪ್ ನಿಮ್ಮ ಇಬ್ಬರು ಸಾಧಾರಣ 20 ವರ್ಷ ಅಂದ್ರೆ 20 ಅಂದ್ರೆ ಯಾಗ 1ನೇ ಕ್ಲಾಸ್ ಅವ 2ನೇ ಕ್ಲಾಸ್ ಪೈಲಾಕನ ಓಕೆ ಒಂದು 6-7ನೇ ವರ್ಷದಲ್ಲೇ ನಾವು ಪರಿಚಯ ಅಂದ್ರೆ 1ನೇ ಕ್ಲಾಸ್ ಸೇರ್ಕನ ಅವ ಪ್ರೈಮರಿ ಈಗ ನಿಮ್ಮ ಊರ್ಲಿ ಈಗ ನೀವೆಲ್ಲ ಒಂದೇ ಊರ್ನವಲ್ಲ ನಿಮ್ಮ ಊರಲ್ಲಿ ಯಶ್ ಫೋಟೋಗ್ರಫಿ ಬಗ್ಗೆ ಎಷ್ಟು ನಿಮಗೆ ಒಂದು ಖುಷಿ ಉಂಟು ಈಗ ಅಂದ್ರೆ ತುಂಬಾ ಅಂದ್ರೆ ಯಾರು ಕೂಡ ಅಲ್ಲಿ ಆತರ ಲೆನ್ಸ್ ಎಲ್ಲ ದೊಡ್ಡ ದೊಡ್ಡ ಲೆನ್ಸ್ ದೊಡ್ಡ ರೇಟ್ ಅಂದ್ರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ 2 ಅದೊಂದು ಖುಷಿ ಖುಷಿ ಹೌದು ಅಂದ್ರೆ ಎಲ್ಲಾ ಕಡೆ ನಿಮ್ಮದೆಲ್ಲ ನಮ್ಮದೆಲ್ಲ ತುಂಬಾ ಒಟ್ಟಪ್ಪ ಗ್ಯಾಲರಿ ಫುಲ್ ಅವರ್ದು ಹೌದಾ ಎಷ್ಟು ಒಟ್ಟು ಓಕೆ 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 ಆ ನಂತರ ಈಗ ನೀವು ಜಾಬ್ ಎಲ್ಲ ಬಿಟ್ಟು ಮನೆಗೆ ಬಗ್ಗೆ ಮನೇಲೆಲ್ಲ ಬೈತಾ ಇತ್ಲೇನ ನೀ ಎಂತ ಇಷ್ಟೆಲ್ಲ ಕಲ್ತು ಬಂದು ಮನೇಲೆ ಹೇಳೋದಂತ ಮನೆವೇ ಬಾಕಿ ಹೇಳುದು ಸ್ವಲ್ಪ ಬಾಕಿ ಹೇಳ್ದ ಏಕೆ ವಿಷಯ ಅಂದ್ರೆ ಮನೇಲಿ ಅಪ್ಪ ಅಮ್ಮ ಇಬ್ಬರೇ ಹಂಗೆಂತಲ್ಲ ಮನೇಲಿ ಅಪ್ಪ ಅಮ್ಮ ಇಬ್ಬರೇ ಸ್ವಲ್ಪ ಕಷ್ಟ ಆದ ಅಕ್ಕ ಇಬ್ಬರು ಮದುವೆ ಆಗ್ಬಿಟ್ಟು ಅವ್ರು ಈಗ ಮದುವೆ ಆಯ್ತು ರೀಸೆಂಟ್ ಆಗಿ ಮದುವೆ ಆಯ್ತು ಓಕೆ ಒಂದು ಅಕ್ಕಂಗೆ 5 ವರ್ಷ ಆಯ್ತು ಇನ್ನೊಂದಕ್ಕೆ 2 ವರ್ಷ ಓಕೆ ಹಾಗೆ ಮತ್ತೆ ಮನೆಗೆ ಬರಬೇಕು ಅಂತ ಹೇಳಿ ಎಲ್ಲ ಕೂಡ ಹೇಳಿದ್ರು ಮನೇಲಿ ಈಗ ಎಂತ ಮನೇಲಿ ಆಕ್ಚುಲಿ ಕೃಷಿ ಅಥವಾ ಎಂತ ಕೃಷಿ ರಬ್ಬರ್ ಅಡಿಕೆ ಓಕೆ ಎಷ್ಟು ಅಡಿಕೆ ಈಗ ಸ್ವಲ್ಪ ಹಳದಿ ರೋಗ ಬಂದೆಲ್ಲ ಹೊರಟು ಓಕೆ ರಬ್ಬರ್ ಒಂದು 500 ಓಕೆ ಈಗ ಮನೇಲೆಲ್ಲ ಕೆಲಸ ಎಲ್ಲ ಈಗ ನೀರೆಲ್ಲ ಬಿಡುವಂತ ಟೈಮ್ ಎಲ್ಲ ಈಗ ಭಯಂಕರ ನೀರೆಲ್ಲ ಬಿಡಬೇಕು ಮನೇಲಿ ಕೆಲಸ ಮಾಡಿದ್ರೆ ನೀವು ಅಥವಾ ಮನೆ ಅಮ್ಮ ಅಪ್ಪ ಅಪ್ಪ ಅಮ್ಮ ಎಲ್ಲೋ ನಾವು ಕೂಡ ಮಾಡಿದ್ರೆ ನಾ ಜಾಸ್ತಿ ಹಿಂಗೆ ಆಯ್ತು ಈಗ ಸುತ್ತಿಗೆ ನಾನು ಅಪ್ಪ ಬೈದ್ಲೇನಾ ಬೈದವಲ್ಲ ಆ ಬೈಯಕ್ಕೆ ಒಂದು ಹಾಟ್ ನೆನಪು ಬಂದೇನಂತ ಹೌದು ಯಾವ್ದು ಮೂಕನಾಗಬೇಕು ಅಪ್ಪನ ಎದುರ ಜಗದಳು ಓಕೆ ಓಕೆ ಜಗದಳು ಓಕೆ ಓಕೆ ಅದು ಅಪ್ಪನಿದ್ರು ಕೂಡ ಅಪ್ಪನ ಎದುರು ಓಕೆ ಅಂದ್ರೆ ಸಾಂಗ್ ಜೋರು ಹೇಳಿದ್ಲೆ ಸಾಂಗ್ ಹೇಳಿದೆ ನಾನು ಹೇಳಿಕೊಂಡೆ ಮನಸ್ಸಲ್ಲಿ ಅಪ್ಪನ ಗೊತ್ತಾಗಿತ್ತು ಅಪ್ಪ ಭಯಕಕ್ಕನ ಬರುವ ಸಾಂಗ್ ಇದು ಏನು ಹೇಳಿಕಾಗದಲ್ಲ ಹಾಗೆ ಆ ಸಾಂಗ್ ಹೇಳಿದ್ರೆ ಯಾವ ಸಾಂಗ್ ಓಕೆ ಆ ಸಾಂಗ್ ಈಗ ಓಕೆ ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಾಕಬುದ್ಧಿಯ ಕಡೆ ಗಾಯಿಸಲಾರದೆ ಕಾಕಬುದ್ಧಿ ಕಡೆ ಗಾಯಿಸಲಾರದೆ ಲೋಕದ ಗೊಡವಿ ನಿನಗ್ಯಾಗಬೇಕು ಮೂಕನಾಗಬೇಕು ಜಗದೊಳು ಜ್ವಾಗ್ಯಾಗಿರಬೇಕು. ಆಯ್ತಾ? ಅಂದ್ರೆ ಅಪ್ಪ ಬೈತಾರಂತ ಈ ಸಾಂಗ್ ಅಲ್ಲ, ನಂಗೆ ಆಕ್ಚುಲಿ ಈ ಸಾಂಗ್ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗ ಟ್ರೆಂಡ್ ಅಲ್ಲಿ ಇರುವಂತ ಸಾಂಗ್, ಎಲ್ಲ ಸಾಂಗ್ಗಳನ್ನು ಒಂದಷ್ಟು ಟ್ರೈ ಮಾಡ್ತೀರಿ ಅಂತ ಹೇಳುವಂಥದ್ದು ನಮಗೆ ಖುಷಿಯ ವಿಚಾರ. ಸೊ ಚೆನ್ನಾಗಿ ಹಾಡಿದ್ರೆ ನಿಜವಾಗ್ಲೂ ಸೂಪರ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಹಾಡನ್ನ ನೀವು ಹಾಡಿರೋದಕ್ಕೆ ಬೇಕಾಗಿ. ಇವರಿಗೆ ತುಂಬಾ ತುಂಬಾ ನಿಮಗೆ ಖುಷಿ ಕೊಡೋರು ಯಾರು ಲೈಫಲ್ಲಿ ಅಂತ? ಇಲ್ಲ, ಯಾರಿಲ್ಲ. ಅವರೇ ಚಿನ್ಕುರ್ಲಿ ಚಿಂಗಾರಿ ಅವರು ಮತ್ತೆ ಬೇರೆಯವ್ರು ಯಾಕೆ ಬೇಕು ಅಲ್ವಾ? ಈಗ ನಿಮ್ ಚಿನ್ಕುರ್ಲಿ ಯಶ್ ಅವರು, ನೀವು ಸ್ವಲ್ಪ ಆತರನಾ? ಆ ತರ ಅಲ್ಲ, ನಾವಿಬ್ರು ಈ ತರ. ಓಕೆ ಓಕೆ, ತುಂಬಾ ಚೆನ್ನಾಗಿದ್ದೀರಾ. ಕೃಷ್ಣ ಅವ್ರು ಕೂಡ ಜಾಯ್ನ್ ಆಗ್ತಾರೆ ನಿಮ್ ಟೀಮ್ಗೆ ಸದ್ಯಕ್ಕೆ. ಸೊ ಎನಿವೇ, ನಿಮ್ ಚಿನ್ಕುರುಳಿಗಳೆಲ್ಲ ಹೋಗ್ತಾ ಇರ್ತಾರೆ ಇವಾಗ. ಸೊ ಅವ್ರಿಗೋಸ್ಕರ ನೀವು ಯಾವ ಹಾಡನ್ನು ಡೆಡಿಕೇಟ್ ಮಾಡ್ತೀರಾ? ಜಗವೇ ನೀನು ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ನಡೆಯುವ ಜೊತೆ ನೆರಳಂತೆ ಬಯಸುವೆ ಕಾಲ
ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸುವ ಸಾತಿಯೇ. ವಾ, ಸೂಪರ್ ಸೂಪರ್ ಸೂಪರ್, ನಿಜ ಸೂಪರ್. ನಿಮ್ಮ ಒಡತಿ ಗೆಳತಿ ಯಾರಾದ್ರೂ ಇದ್ದಾರಾ? ಇದ್ರೆ ಹೇಳ್ಬಿಡಿಯಪ್ಪ, ಅದ್ರಲ್ಲಿ ಎಂತ ಉಂಟು? ಇದ್ರೆ ಮತ್ತೆ ಅವರಿಗೆ ಕನ್ಫ್ಯೂಷನ್ ಆಗ್ತದ, ಅಷ್ಟಿದಾರಾ? ಇಲ್ಲ ಹೇಳಿ, ಒಂದು ಡಜನ್ ಇಲ್ಲ. ಓಕೆ, ಎಲ್ಲ ತಮಾಷೆಗೆ ಮಾತಾಡ್ತಿರೋದು. ಸೊ ಎಲ್ಲ ಅವರು ಯಾರ ಜೊತೆ ಮಾತಾಡ್ತಿದಾರೋ ಅದು ಕೂಡ ತಮಾಷೆನೆ. ಜಾಸ್ತಿ ತಮಾಷೆನೆ ತಮಾಷೆನೆ ಮಾತಾಡ್ತಾ ಇರ್ತಾರೆ. ನಿಮ್ ಜೊತೆ ಮತ್ತೊಂದು ಒಳ್ಳೆ ಟ್ಯಾಲೆಂಟ್ ಇದೆ ಅಂತೆ. ನೀವು ಕ್ರಿಕೆಟ್ ಕಮೆಂಟೇಟರ್ ಎಲ್ಲ ಆಗಿ ಕಮೆಂಟ್ರಿ ಎಲ್ಲ ಯಶ್ ಅವರೆಲ್ಲ ಹೇಳ್ತಾ ಇದ್ರು ಅದ್ರ ಬಗ್ಗೆ. ಸೊ ನೀವೀಗ ಕಮೆಂಟ್ರಿ ಮಾಡ್ಲೇಬೇಕು ನಮಗೋಸ್ಕರ. ನಮ್ಮ ಊರಲ್ಲಿ ಆಗ್ತಿರೋ ಇದು ಲೋಕಲ್ ಕಬಡ್ಡಿಯಾ ಕ್ರಿಕೆಟಾ? ಲೋಕಲ್ ಕ್ರಿಕೆಟ್. ಕ್ರಿಕೆಟ್ ಎಲ್ಲ ಕಮೆಂಟ್ರಿ ಮಾಡ್ತೀರಿ ಸ್ವಲ್ಪ ಸ್ವಲ್ಪ. ಓಕೆ, ಅದಕ್ಕಿಂತ ಮೊದಲು ನಿಮ್ ಊರಿನಲ್ಲಿ ನಿಮಗೆ ಈ ಹಾಡು ಬರ್ಲಿಕ್ಕೆ ನಿಮ್ಮ ಅಮ್ಮ ಆದ ನಂತರ ಮತ್ತೊಬ್ರು ನಿಮಗೆ ಒಂದು ಬಹಳಷ್ಟು ನಿಮಗೆ ಒಂದು ಸಪೋರ್ಟ್ ಕೊಟ್ಟಿರುವಂತ ಒಂದು ಮನುಷ್ಯ ಇದಾರಂತ. ಯಾರದು? ನೀವು ಆಲ್ರೆಡಿ ಇವಾಗ ಅವರದ್ದು ಇದು ಮಾಡಿ ಯಾವಾಗ್ಲೂ ಹೇಳಿದ್ರೆ ಅದಕ್ಕೆ ನಾನು ಹೇಳ್ತಿರೋದು, ನಿಮಗೆ ನೆನ್ಪುಂಟಲ್ವಾ ಅಂತ. ಮಾಧವ ಚೆಂಬು ಅಂತ. ಓಕೆ, ಆಕ್ಚುಲಿ ಅವ್ರನ್ನ ನಾವು ಇಂಟರ್ವ್ಯೂ ಮಾಡೋದಕ್ಕೆ ಕಾರಣನೇ ನಮ್ಮ ರಕ್ಷಿತ್ ನಾಗಣ್ಣ ಅವರು. ಸೊ ಅಂದ್ರೆ ಒಂದು ಒಳ್ಳೆ ನಾಗಣ್ಣ ಅಲ್ಲದು ನಾಗಣ್ಣ. ಓಕೆ, ನಾಗಣ್ಣ, ಸಾರಿ. ಅವತ್ತು ಕೂಡ ಅವರು ನಾಗಣ್ಣ ಬನ್ನಿ ಅಂತ ಹೇಳಿ. ಯಕ್ಷಿತ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಅವರು ನಾಗಣ್ಣ ಅಲ್ಲ, ಗುಂಡಣ್ಣ. ಉಂಡಾಡಿ ಗುಂಡ. ಯಾರು ಹೇಳಿದ್ದು? ನಮ್ಮ ಕೃಷ್ಣ ಹೇಳಿದ್ದು, ಉಂಡಾಡಿ ಗುಂಡ. ಸೊ ಮಾಧವ್ ಚೆಂಬು ಅವರು ನೀವು ಎಷ್ಟು ಅಂದ್ರೆ ನೀವಂತಲ್ಲ, ನಿಮ್ಮ ಊರಿನಲ್ಲಿ ಅವರ ಒಂದು ಹಾಡುಗಳಿಗೆ, ಶೋಭನೆ ಹಾಡುಗಳಿಗೆ ಒಂದಷ್ಟು ಬೆಲೆ ಇದೆ. ಸೊ ಅಲ್ವಾ? ಸೊ ಎಲ್ಲನೂ ಕೂಡ ಅವರೇ ಕಲ್ತಿರೋದು ಅಂತ ಅವ್ರು ಹೇಳ್ತಾರೆ. ಬಟ್ ಹೌದು, ಅವ್ರೊಂದು ಟ್ಯಾಲೆಂಟ್ ಇದೆ. ಸೊ ನಿಮ್ಗೆ ನಿಮ್ಮ ಊರಿನವರಾಗಿರುವಾಗ ನಿಮ್ಗೆ ಎಷ್ಟು ಅವರು ಸಪೋರ್ಟಿವ್ ಆಗಿದ್ರು? ಅಂದ್ರೆ ನಾನು ಸ್ಟೇಜ್ ಅಲ್ಲಿ ಹಾಡ್ಲಿಕ್ಕೆ ಕಾರಣ ಅವರೇನೆ. ಅಂದ್ರೆ ನಂಗೆ ಸಪೋರ್ಟ್ ಆಗಿ ಬಂದದ್ದು ಅವರೇ. ಅಂದ್ರೆ ಅವರು ಮನೆಗೆ ಬರ್ತಾ ಇದ್ರು, ನಾವು ಚಿಕ್ಕದಿರುವಾಗ್ಲೇ ಅವರ ತೊಡೆ ಮೇಲೆ ಕೂತ್ಕೊಂಡು, ಅವರು ತುಂಬಾ ಚಿಕ್ಕದಿರುವಾಗ್ಲೇ ಸಾಂಗ್ ಹೇಳ್ತಿದ್ದಾರಲ್ಲ, ಹಾಗೆ ನಂಗೆ ಅದರಲ್ಲಿ ಜಾಸ್ತಿ ಬಂದಿರ್ಲಿಕ್ಕೂ ಸಾಧ್ಯ ಉಂಟು. ಚೆಂಬು ಮಾಧವರ ತೊಡೆಯಲ್ಲಿ ಕುಳಿತು ಹಾಡನ್ನು ಹಾಡಿರುವ ಹುಡುಗ ನೀವು ಅಲ್ಲ? ನಾನು ಅಕ್ಕ ಎಲ್ಲ ಚಿಕ್ಕದಿರುವಾಗ, ಅಂದ್ರೆ 1-2ನೇ ಕ್ಲಾಸ್ಗೆ ಹೋಗ್ತಿರುವಾಗ, ಅವ್ರ ಮನೆಯಲ್ಲಿರುವಾಗ ನಾವು. ಅವರು ಹಾಡಿರುವಂತ ಹಾಡು ಯಾವ್ದು ನಿಮಗೆ ಗೊತ್ತಾ? ಶೋಭಾನೆ ಹಾಡುಗಳೆಲ್ಲ. ಸೊ ಈಗ ಅವರು ಕಲಿಸಿರ್ತಕ್ಕಂಥದ್ದು ಮತ್ತೆ ಕೂಡ ಅದು ಕಂಟಿನ್ಯೂ ಆಗ್ಬೇಕಲ್ಲ, ಯಾವ್ದು ಗೊತ್ತಿಲ್ಲ? ನೀವು ಶೋಭಾನೆ ಏನಿಲ್ಲ, ಅವ್ರು ಹಾಡಿದ ನಿಮಗೆ ನೆನಪಿಲ್ವಾ? ಅವರು ಮುನಿಸುತ್ತಾರ ಅದೆಲ್ಲ ಜಾಸ್ತಿ ಅದೆಲ್ಲ ಹಾಡ್ತಿರ್ತಾರಲ್ಲ. ಓಕೆ, ಎನಿವೇ, ಸೊ ಒಂದು ಕ್ರಿಕೆಟ್ ಕಮೆಂಟ್ರಿ ಮಾಡಿ, ಊರಲ್ಲಿ ಮಾಡುವಂತ ಕ್ರಿಕೆಟ್ ಕಮೆಂಟ್ರಿ. ಕನ್ನಡ, ಹಿಂದಿ, ಇಂಗ್ಲಿಷ್, ಮಲಯಾಳ ಯಾವ್ದು? ಇಲ್ಲ, ಕನ್ನಡದಲ್ಲಿ. ಓಕೆ 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 ಓಕೆ, ಸ್ಟಾರ್ಟ್ ಮಾಡಿ. ಈಗ ಯಾರು ಬ್ಯಾಟಿಂಗ್ ಅಲ್ಲಿ? ಯಾರು ಬ್ಯಾಟಿಂಗ್ ಅಲ್ಲಿ ಇರ್ತೀರಾ? ಕೃಷ್ಣ ಇರ್ತೀರಾ, ಅಕ್ಷಿತ್ ಇರ್ತೀರಾ? ಕೃಷ್ಣ ಅವರು ಬ್ಯಾಟಿಂಗ್. ಬೌಲಿಂಗ್ ಯಾರು? ಬೌಲಿಂಗ್ ಅಲ್ಲಿ ಎಷ್ಟು ಮಾಡ್ತೀರಾ? ಯಾವ್ದು? ಫಸ್ಟ್ ಬಾರ್. ಓಕೆ, ನಾನ್ ಸ್ಟ್ರೈಕರ್ ಅಂಡ್ ಎಕ್ಸ್ ಇರ್ಲಿ. ಮತ್ತೆ ಇದು ಅಂಪೈರ್ ಯಾರು? ಅಂಪೈರ್ ಯಾರು? ಮಾಧವ್ ಚೆಂಬು ಅವ್ರು ಇರ್ಲಿ. ಹದ್ದಿನ ಕಣ್ಣಿನ ಓಕೆ, ಹದ್ದಿನ ಕಣ್ಣು. ಓಕೆ, ಸ್ವಲ್ಪ ಅವರಿಗೆ ಕಾಣುದಿಲ್ಲ, ಆದ್ರೂ ಕೂಡ ಅವರಿಗೆ ದಿವ್ಯ ದೃಷ್ಟಿ ಜಾಸ್ತಿ ಇದೆ. ಓಕೆ, ಸರಿ. ಈಗ ಕ್ರಿಕೆಟ್ ಕಮೆಂಟ್ರಿ ಸ್ಟಾರ್ಟ್. ಯಶ್ ಅವರೀಗ ಬಾಲ್ ಅನ್ನು ಹಿಡಿದುಕೊಂಡು ಅಂಪೈರ್ ದಾಟಿ ಬಂದು ಷಡ್ಗ ದಾಖಲಿಸುವ ಮುಖೇನವಾಗಿ 6 ಅಂಕದ ಸೇರ್ಪಡೆಯಾಗಿದೆ. ಖಾತೆ ಆರಂಭಗೊಂಡಿದೆ. ಯಶ್ ಅವರ ಮುಖದಲ್ಲಿ ಉರಿ ಚೆಂಡು ಕಾಣಿಸುತ್ತದೆ. ಇನ್ನೊಮ್ಮೆ ಯಶ್ ಅವರು ದಾಟಿ ಕೃಷ್ಣ ನೆಲಕಚ್ಚಿ ಬಿಟ್ಟ. ದೊಡ್ಡ ಬಾಲ್ ಅಂತಲ್ಲ, ಬೆಂಕಿ ಉಂಡೆಯನ್ನು ಬಿಟ್ಟಿದ್ದಾರೆ. ಸೊ ಫೈನಲಿ ಕ್ರಿಕೆಟ್ ಕಮೆಂಟ್ರಿ ಕೂಡ ಮಾಡ್ತೀರಿ ಅಂತ ಆಯ್ತು. ಅದನ್ನೇ ಮಾಡ್ತೇನೆ ಅಂತಲ್ಲ, ಓಕೆ, ಅವಕಾಶ ಸಿಕ್ಕಾಗ ಅದರಲ್ಲಿ ಕೂಡ ಇದ್ದೀರಾ ಅಂತ. ಸೊ ಇವಾಗ ಸದ್ಯಕ್ಕೆ ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ಈಗ ಸದ್ಯಕ್ಕೆ ಟೆಂಪರರಿ ಆಗಿ ಪೋಸ್ಟ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಊರಲ್ಲೇ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಊರಲ್ಲಿ 2 ಕಾರ್ಯಕ್ರಮಗಳೆಲ್ಲ ಆಯ್ತು. ಸೊ ಚೆಂಬಲ್ ಆಯ್ತು, ಕಲ್ಲುಗುಂಡೆಲೆಲ್ಲ ಆಯ್ತು. ಹೇಗೆ ಅನಿಸ್ತು ಈ ಕಾರ್ಯಕ್ರಮ? ಓಕೆ, ಮತ್ತೆ ನಿಮಗೆ ಹಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ತಂಡಗಳು ಯಾವ್ದಾದ್ರು ಇದೆಯಾ? ನಮ್ಮ ಕುದುರೆಪ್ಪ, ಅಪ್ಪು ಮೆಲಡಿಸ್ ಕುದುರೆಪ್ಪ ಅವರು ಇತ್ತೀಚೆಗೆ 1-2 ಕಾರ್ಯಕ್ರಮಗಳಿತ್ತು, ಅದ್ರಲ್ಲಿ ಕೂಡ ಹಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಂಪಾಜಿಯಲ್ಲಿ ಮೊನ್ನೆ ದೇವಸ್ಥಾನದಲ್ಲಿ 5 ಸಾಂಗ್ ಹೇಳಿದ್ದೇನೆ. ಓಕೆ, 5 ಸಾಂಗ್. ಓ ಗ್ರೇಟ್. ಓಕೆ, ಆದ್ರೆ ಇನ್ನೊಂದೆರಡು ಸಾಂಗ್ ಗಳನ್ನು ಕೇಳೋದಿದ್ರೆ ಸಾಂಗ್ ಗಳನ್ನು ಕೇಳಿ ಮತ್ತೆ ಇವತ್ತಿನ ಎಪಿಸೋಡ್ ಅನ್ನು ಮುಗಿಸುವಂತ ಟೈಮ್ ಬಂದಿದೆ. ಸೊ ಯಾವ 2 ಬ್ಯೂಟಿಫುಲ್ ಆಗಿರುವಂತ ಹಾಡು ನಮಗೋಸ್ಕರ ಆಡ್ತೀರಿ ಅಂತ? ಇದು ಕಾಲಕ್ಕೆ ಮುಟ್ಟಿದಿಲ್ಲ ನೋಡಿಕೆನಾ? ಓಕೆ, ಹಿಂದಿ ಹಾಡು ಹೇಳ್ತೀರಾ? ಓಕೆ ಫೈನ್. ಒಂದು ಹಿಂದಿ ಹಾಡು ಕೇಳುವ ಇವಾಗ. तड़पाए मुझे तेरी सभी बातें, एक बार ये दीवानी, झूठा ही सही प्यार तो कर, मैं भूला नहीं हंसी मुलाकातें, बेचैन करके मुझको मुझसे ना फेर नजर, सर्दी की रातों में हम सो
कोई भी नहीं इस घर में जरा जरा बहकता है आज तू मेरा तन बदन में प्यासा हो मुझे भर ले अपनी बाहों. ವಾ ನೈಸ್ ನೈಸ್ ಬ್ಯೂಟಿಫುಲ್. ನಿಜವಾಗ್ಲೂ ಏನು ಒರಿಜಿನಲ್ ಹಾಡಿದೆ, ಅಷ್ಟರ ಮಟ್ಟಿಗೆ ಹಾಡೋದಕ್ಕೆ ದೊಡ್ಡ ಪ್ರಯತ್ನವನ್ನ ಪಡ್ತಾ ಇದ್ದೀರಾ. ಈ ಪ್ರಯತ್ನಗಳೇ ನಮ್ಮನ್ನು ಒಂದ್ಸಲ ಗೆಲ್ಲಿಸೋದು ಅಂತ ನಾವು ಭಾವಿಸ್ಕೊಳ್ತೇನೆ ಈ ಸಂದರ್ಭದಲ್ಲಿ. ಸೊ ಅರ್ಜಿತ್ ಸಿಂಗ್ ಓಕೆ, ನಿಮ್ಮ ಫೇವ್ರೆಟ್ ಹಾಡುಗಾರ ಯಾವ್ದು ಅಂತ ಕೇಳಿದ್ರೆ ನಾನು ಮರ್ತೋದೆ. ಅರ್ಜಿತ್ ಸಿಂಗ್ ಹಿಂದಿಯಲ್ಲಿ ಅಂದ್ರೆ ಕನ್ನಡ ಕೂಡ ಹಾಡ್ತಾರೆ ಅವರು. ಸೊ ಕನ್ನಡದಲ್ಲಿ ಕನ್ನಡಿಗರಾಗಿ ಯಾರು ತುಂಬಾ ಇಷ್ಟ ನಿಮಗೆ ಹಾಡಿದ? SPB. ಸೊ ಹಾಗೇನೆ ನಿಮ್ಮದೊಂದು ಮತ್ತೊಂದು ಒಳ್ಳೆ ಟ್ಯಾಲೆಂಟ್ ಇದೆ. ನೀವು ಕೇವಲ ಹೀಗೆ ಮಾತ್ರ ಹಾಡಿರೋದಲ್ಲ, ಆಲ್ಬಮ್ ಸಾಂಗ್ ಗಳಿಗೆ ಕೂಡ ತಾವು ಧ್ವನಿಯಾಗಿದ್ದೀರಿ, ಮತ್ತೆ ಆಲ್ಬಮ್ ಅಲ್ಲಿ ಆಕ್ಟಿಂಗ್ ಕೂಡ ಮಾಡಿದಿರಿ ಅಂತ ಹೇಳುವಂತದ್ದು ಗೊತ್ತಾಯ್ತು. ಸೊ ಅದು ಯಶ್ ಅವರದ್ದು ಒಂದು ಫೋಟೋಗ್ರಫಿಯಲ್ಲಿ ಸಿನಿಮಾಟೋಗ್ರಫಿಯಲ್ಲಿ ಬಂದಿರತಕ್ಕಂಥದ್ದು. ಸೊ ಆ ಹಾಡು ಯಾವುದು ಮತ್ತೆ ಯಾವ ಒಂದು ಆಲ್ಬಮ್ ಸಾಂಗ್ ಅದು ಅಂತ? ಲವ್ ಮೈನಸ್ 18 ಕಿರುಚಿತ್ರ, ಅದು ಜೀವನ್ ಕೆರೆಮಲೆ ಅವರು ಓಕೆ ಮತ್ತೆ ಸುಷ್ಮಿತಾ ಮೋಹನ್ ಅವರು ಯಶ್ ಅವರ ಸಿನಿಮಾಟೋಗ್ರಫಿ ಇದೆ. ಅದರಲ್ಲೇ ಒಂದು ಸಾಂಗ್ ಹಾಡುವಂತ ಅವಕಾಶ ಸಿಕ್ಕಿತ್ತು ನಿಮಗೆ? ಹೌದು. ಓಕೆ ಓಕೆ. ಅಂದ್ರೆ ನಾನು ಇವರೊಟ್ಟಿಗೆ ಶೂಟಿಂಗ್ ಹೋಗಿರುವಾಗ ನಾನು ಈಗ ಹಾಡು ಹೇಳ್ತಾ ಇದ್ದೆ, ಆಗ ಅವರು ಚಿದಾನಂದ ಪರಪುರ ಅವರು ನೀವು ಇದನ್ನು ಹಾಡು ಹೇಳಿ ಅಂತ ಕೊಟ್ಟಿದ್ರು. ಓಕೆ ಓಕೆ ಓಕೆ. ಹಾಗೆ ಯಾವ ಹಾಡು ಅದು ನೆನಪಿದೆಯಾ? ಹಿಂದಿ ಡಬ್ಬ. ಓಕೆ, ಹಾಡು ಹೇಳಿ ಅದೊಂದ್ಸಲ. ರಾತ್ರಿಗೆ ಚಂದ್ರನೇ ಸರಿ ನಿನ್ನಯ ಪ್ರೀತಿಯೇ ಸವಿ ಹುಣ್ಣಿಮೆಯ ರಾತ್ರಿಗೆ ಪ್ರೀತಿ ಹೆಚ್ಚಾಗಿದೆ ನನ್ನ ನಿನ್ನ ಈ ಬೆಸುಗೆ ಏಳು ಹೆಜ್ಜೆ ಹಸೆಮಣೆಗೆ ಕೂಗಿ ಕೂಗಿ ಕರೆಯುತ್ತಿದೆ ನವರಸದ ಶೃಂಗಾರ ಕಣ್ಣಿನ ಭಾಷೆಗೆ ಸೋತು ಹೋದನೆ ಓರತಿಯೇ ರೇಷ್ಮೆ ನಾಚಿದೆ ನಿನ್ನ ಈ ಕೇಶರಾಶಿಗೆ ಸುವಾಸಿನಿ ಸುಮವೇಣಿ ದುಂಡು ದುಂಡು ಮಲ್ಲಿಗೆ ಗೋದೊಡಿ ಲಗ್ನದ ಅಂದಗಾತಿನಿ ನನ್ನೊಡತಿ. ವಾಹ್, ಸೂಪರ್. ಈ ಹಾಡನ್ನು ಕೇಳಬೇಕಿದ್ರೆ ಹಿಂದಿ ಡಬ್ ಆಗಿರ್ಬೋದು, ಏನಾಗಿರ್ಬೋದು, ಒಂದು ಒಳ್ಳೆ ಧ್ವನಿಯನ್ನು ಕೊಟ್ಟಿದ್ದೀರಿ. ಸೊ ಹೀಗೆ ನಿಮ್ಮ ಹಳ್ಳಿಯಲ್ಲಿ ಪ್ರಾರಂಭ ಆಗಿರುವಂತ ಕಲೆ ಇವತ್ತು ಯೂಟ್ಯೂಬ್ಗಳ ಮೂಲಕ ದಿಲ್ಲಿಯಲ್ಲೂ ಕುಳಿತು ನೋಡುವಂತೆ ಆಗಿದೆ. ಸೊ ಒಬ್ಬ ಒಳ್ಳೆಯ ಕಲೆಗಾರ ತಾವು. ಇನ್ನಷ್ಟು ಅವಕಾಶಗಳು ಬರಲಿ ಅಂತ ನಾನು ಕೇಳ್ಕೊಳ್ತಾ ಇರೋದು. ಜೈ. ಎಸ್ ರಕ್ಷಿತ್ ಅವರ ಬಹಳ ಸುಮಧುರವಾಗಿರುವಂತ ಕಂಠದಿಂದ ಇನ್ನಷ್ಟು ಪ್ರಯತ್ನಗಳು ಬೇಕು, ಇನ್ನಷ್ಟು ಪ್ರಾಕ್ಟೀಸಸ್ಗಳು ಬೇಕು. ಸೊ ಒಬ್ಬ ಒಳ್ಳೆ ಗಾಯಕನಾಗ್ಬೋದು. ಏಜ್ ಕೂಡ ಸಣ್ಣದಿದೆ, 28 ವರ್ಷ. ಎಂತ ಅದು ಅಜ್ಜ ಆಯ್ತು ಈಗ. ಇನ್ನು ಕೂಡ ಸಾಧನೆಯ ಹಾದಿಯಲ್ಲಿ ಹೋಗುವುದಕ್ಕೆ ಇನ್ನಷ್ಟು ಅವಕಾಶಗಳು ಅವರಿಗಿದೆ. ಸೊ ಅವರು ಮುಂದುವರಿಬಹುದು, ಒಳ್ಳೊಳ್ಳೆ ಹಾಡುಗಳನ್ನ ಹಾಡ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಿಮ್ಗೆ ಎಷ್ಟು ಖುಷಿ ಆಯ್ತು ಇವತ್ತು ನಮ್ಮ ಜೊತೆ ಪಾಲ್ಗೊಂಡು? ತುಂಬಾ ಖುಷಿ ಆಯ್ತು. ಸೀರಿಯಸ್ ಹೇಳ್ತಲ್ಲ, ತುಂಬಾ ಅಂದ್ರೆ ನಾವು ಸಡನ್ ಆಗಿ ಪ್ಲಾನ್ ಮಾಡಿ ಅದಲ್ಲ, ಹಾಗಾಗಿ ಸ್ವಲ್ಪ ನಮ್ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾರೆ ವಿಡಿಯೋದಲ್ಲಿ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ. ಸೊ ನಮ್ ಜೊತೆ ಇರುವಂತ ಟ್ಯಾಲೆಂಟ್ ಅನ್ನೇ ತೋರಿಸುವ ಅಂತ ಹೇಳುವಂತ ಒಂದು ದೊಡ್ಡ ಬಯಕೆ, ಅದಕ್ಕೋಸ್ಕರ. ಸೊ ಇದಾದ್ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಮತ್ತೊಬ್ಬ ಹುಡುಗ, 2 ಜನ ಹುಡುಗರು ನಾವು ತೋರಿಸ್ಲಿಕ್ಕಿದ್ದೇವೆ. ರಕ್ಷಿ ಅವರ ವಿಡಿಯೋ ಒಳ್ಳೆ ರಕ್ಷಣೆ ಕೊಡ್ಲಿ ಅವರಿಗೆ ಎಲ್ಲರಿಂದ, ಅಲ್ಲ? ಹೇಗೆ ಖುಷಿ ಆಯ್ತಾ? ನಿಜ ಖುಷಿ ಆಯ್ತಾ? ನಿಜ ಖುಷಿ ಆಯ್ತು. ಓಕೆ. ಇನ್ನು ಸಾಂಗ್ ಮಿಸ್ ಆದ ಪೂರ ಕೇಳಿಕಿರೋದು. ಓಕೆ, ಮಿಸ್ ಔಟ್ ಮತ್ತೆ ಆಗದೆ ಹಿಂದಿ ಸಾಂಗ್ ಮಿಸ್. ಓಕೆ, ಇದಾದ್ಮೇಲೆ ಬೇರೆ ಎಂತ ಮನೇಲಿ? ಸೊಪ್ಪು, ಹುಲ್ಲು, ಕಮ್ಮನ ಬುಡ ಬಡಿಸೋದು, ನೀರು ಬಿಡುದು, ಮದ್ದು ಬಿಡುದು, ಮರ ಕೊಯ್ದು ಎಲ್ಲ ಕೂಡ. ಓಕೆ, ಹಾಲ್ಗರಿದು ಅದು ಮಾಡ. ಎಸ್, ಗುಡ್. ಮನೇಲಿ ಜನ ಉಂಟು ಈಗ 2 ಒಂದು ಹಸು ಕರು. ಓಕೆ, ಇದೆಲ್ಲ ಎಲ್ಲ ಕೆಲಸ ಆಲ್ರೌಂಡರ್ ಹೌದು ಅಲ್ಲ? ಓಕೆ, ಫೈನ್. ಒಂದು ಒಳ್ಳೆ ವಿಚಾರ. ಸೊ ಹಾಗೆ ಕಾರ್ಯಕ್ರಮವನ್ನು ಎಂಡ್ ಮಾಡುವ. ನಿಮಗೆ ಕೂಡ ಖುಷಿ ಆಯಿತು, ನಮಗೂ ಕೂಡ ಖುಷಿ ಆಯಿತು. ಸೊ ವಿಡಿಯೋಗ್ರಫಿಯಲ್ಲಿ ಸಾಥ್ ಕೊಟ್ಟಿರುವಂಥ ಯಶ್ ಹಾಗೆ ಮುರಳಿಕೃಷ್ಣ ಅವರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಸೊ ಅಂತಿಮವಾಗಿ ಒಂದು ಹಾಡನ್ನು ಹಾಡಿದ್ರೆ ಯಾವ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಎಂಡ್ ಮಾಡೋಣ? ಭಜನೆಯಲ್ಲಿ ಸೂಪರ್ ಮಾಡೋದಂತಲ್ಲ, ಭಜನೆ ಅಂದ್ರೆ ಈ ಕಾರ್ಯಕ್ರಮವನ್ನು ಇವತ್ತು ಮುಗಿಸ್ತಾ ಇದ್ದೀವಿ ಅಂತ. ಓಕೆ, ಭಜನೆ ಮಾಡಿ, ಭಜನೆ ಹಾಡಿ. ಸಾರಿ. ಓಕೆ. ವಾರಿ ಜಲಯ ಪಥ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿಜ ವಿತ್ರಾಪಾರ ಪ್ರಭಾವನೆ ವಾರಿಜ ಝಂಡದ ಕಾರಣ ದೊರೆ ಬಾರಯ್ಯ ಬಾ 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 ಬಕುತರ ಪ್ರಿಯ ಶ್ರೀನಿವಾಸರಾಯ ಬಕುತರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಬ ಪಿತ ವಾರಿ ಜನಾಭನೆ ವಾರಿ ಜಬ ಪಿತ
ಬಾ 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 ಬಕುತಾರ ಪ್ರಿಯ ಶ್ರೀನಿವಾಸರಾಯ ಬಕುತಾರ ಪ್ರಿಯ ಶ್ರೀನಿವಾಸರಾಯ. ಓಕೆ, ಸೂಪರ್. ಇಷ್ಟು ಸಾಕು. ಭಾಳ ಚೆನ್ನಾಗಿರ್ತಕ್ಕಂಥ ಹಾಡನ್ನೆಲ್ಲ ಹಾಡಿದ್ರಿ, ಚೆನ್ನಾಗಿ ಕಾಮಿಡಿ ಮಾಡಿದ್ರಿ, ನಮ್ಮನ್ನೆಲ್ಲ ನಗಿಸಿದ್ರಿ. ಸೊ ಎಷ್ಟು ಜನ ಆಡಿಯನ್ಸ್ ಕೂಡ ಈ ಒಂದು ವಿಡಿಯೋ ನೋಡಿ ನಕ್ರಿ ಅಂತ ನಂಗೆ ಗೊತ್ತಿಲ್ಲ. ಸೊ ಎನಿವೇ, ನಿಮ್ಮಲ್ಲಿ ಆ ಕಾಮಿಡಿ ಸೆನ್ಸ್ ಇದೆ, ಅದೆಲ್ಲನ ಕಂಟಿನ್ಯೂ ಮಾಡ್ಕೊಳ್ಳಿ. ಒಳ್ಳೆ ಹಾಡುಗಳಿದೆ, ಅದನ್ನು ಕಂಟಿನ್ಯೂ ಮಾಡಿ. ಕೃಷಿ ಕ್ಷೇತ್ರದಲ್ಲೂ ಕೂಡ ಆಲ್ರೌಂಡರ್ ನೀವು, ಅದನ್ನು ಕೂಡ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಿಕೊಳ್ತಾ, ನಮ್ಮ ಜೊತೆಗೆ ಇವತ್ತು ಬಂದು ಮಾತಾಡಿ, ಹಾಡನ್ನು ಹಾಡಿ, ನಿಮ್ಮ ಒಂದು ಟೈಮನ್ನು ನನ್ನ ಜೊತೆಗೆ ಸ್ಪೆಂಡ್ ಮಾಡಿರೋದಕ್ಕೆ ಸೊ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಸೊ ವೆಲ್ಕಮ್ ನಿಮಗೆ. ಹಾಗೆಯೇ ದೇವರು ಒಳ್ಳೇದು ಮಾಡಲಿ, ಒಂದಷ್ಟು ಅವಕಾಶಗಳು ನಿಮ್ಮನ್ನು ಕೂಡ ಅರಸಿ ಬರಲಿ ಅಂತ ನಾನು ಕೇಳ್ಕೊಳ್ಳೋದು. ಸೊ ಮತ್ತೊಮ್ಮೆ ನಮ್ಮೆಲ್ಲ ಸ್ಟುಡಿಯೋದಲ್ಲಿ ಸಹಕಾರ ಕೊಟ್ಟಿರೋ ಎಲ್ಲರಿಗೂ ಧನ್ಯವಾದದೊಂದಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.